ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವು ಇಹಕು ಪರಕು ಸೇತುವೆ ರಾಘವೇಂದ್ರ ನಾಮವು ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಒಂದು ಬಾರಿ ಬಂದು ನೋಡು ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವು ಇಹಕು ಪರಕು ಸೇತುವೆ ರಾಘವೇಂದ್ರ ನಾಮವು ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವು ಇಹಕು ಪರಕು ಸೇತುವೆ ರಾಘವೇಂದ್ರ ನಾಮವು ಒಂದು ಬಾರಿ ಬಂದು ನೋಡು ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂವನ ರಾಯರ ಬೃಂದಾವನ ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂವನ ರಾಯರ ಬೃಂದಾವನ ಒಂದು ಬಾರಿ ಬಂದು ನೋಡು ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ವರ್ಷಗಳು ರಾಯರು ಇಲ್ಲಿ ನೆಲೆಸಿದರು ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ಕಳೆಯುವರು 700 ವರ್ಷಗಳು ರಾಯರು ಇಲ್ಲಿ ನೆಲೆಸಿದರು ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ಕಳೆಯುವರು ಒಂದು ಬಾರಿ ಬಂದು ನೋಡು ಮರೆಯದು ಜೀವ
ಒಂದು ಬಾರಿ ಬಂದು ನೋಡು ಮರೆಯಲು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಒಂದು ಬಾರಿ ಬಂದು ನೋಡು ಮರೆಯಲು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ರಾಘವೇಂದ್ರ ನಾಮವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಗುರು ರಾಯರ ಸ್ಮರಣೆಯನ್ನ ಮಾಡ್ತಾ ರಾಯರ ಆಶೀರ್ವಾದವನ್ನು ಬಯಸ್ತಾ ಇಲ್ಲಿ ಸೇರಿರ್ತಕ್ಕಂತಹ ಚಿಕ್ಕಮರಳಿ ಗ್ರಾಮದ ಎಲ್ಲ ಸಮಸ್ತ ಸಹೃದಯ ಬಂಧುಗಳು ಸಹ ಪ್ರೀತಿಯಿಂದ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕೇಳೋಣ. ಲಕ್ಷ್ಮಮ್ಮನವರ ಆತ್ಮ 11 ದಿವಸಗಳ ಹಿಂದೆಯೇ ಕೇವಲ ನೆನಪನ್ನು ಕೊಟ್ಟು ಹೋಗಿದೆ ಅಂತೇಳಿ ಇವತ್ತು ಚಿಕ್ಕಮರಳಿಯೊಳಗೆ ನಾವು ಇನ್ನೂ ಅಷ್ಟು ಜನ ಸೇರ್ಕೊಂಡ್ರು ಸಹಿತ ಲಕ್ಷ್ಮಮ್ಮನವ್ರನ್ನ ಕರ್ಕಬಂದು ಕೊಡುವಂತ ಶಕ್ತಿ ನಮ್ಮ ಕೈಲಿಲ್ಲ. ಆದ್ರೆ ಒಂದಷ್ಟೊತ್ತು ಆ ತಾಯಿಯ ನೆನಪುಗಳನ್ನ ಮಾಡ್ಕೊಳ್ತಾರೆ. ಅವರು ನಮ್ಮೊಟ್ಟಿಗೆ ಕಾಲ ಕಳೆದಂತಹ ನೆನಪುಗಳನ್ನ ಇವತ್ತಿನ ದಿವಸ, ಯಾಕೆಂದ್ರೆ ಅದಷ್ಟೇ ಉಳ್ಕೊಳ್ತಕ್ಕಂಥದ್ದು ಅಂತೇಳಿ. ಮನುಷ್ಯ ಎಷ್ಟೇ ಹಣ ಐಶ್ವರ್ಯವನ್ನು ಸಂಪಾದಿಸಿದ್ರು ಕಡೆಗೆ ಹೋಗುವಾಗ ನಮ್ಮ ಕೈಲಿ 1 ರೂಪಾಯಿನೂ ತಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಬದುಕು ಮಾಯೆಯ ಮಾಟ, ಮಾತಿನೊರೆ ತೊರೆಯಾಟ, ಜೀವಮಾನದ ತುಂಬ ಗುಂಬ ಕಣ್ಣೀರು ಅಂತೇಳಿ ಕವಿ ದತ್ತಾತ್ರೇಯ ರಾಮಚಂದ್ರ ವೇದಿಯವರು ತಮ್ಮ ಕವನದ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಯಾಕೆಂದ್ರೆ ಮನುಷ್ಯನ ಜೀವನ ಪ್ರತಿನಿತ್ಯ 7 ಬೀಳುಗಳನ್ನ ಅನುಭವಿಸ್ತಾ, ಕಷ್ಟ ಸುಖ ದುಃಖ ದುಮ್ಮಾನಗಳನ್ನೆಲ್ಲ ಅನುಭವಿಸ್ತಾ ಆ ಪ್ರೀತಿಯಿಂದ ಬದುಕನ್ನು ಸಾಗಿಸ್ಕೊಂಡು ಹೋಗುವಂಥದ್ದಷ್ಟೇ ನಮ್ಮ ಕೈಲಿ ಅಂತೇಳಿ. ಹಾಗಾಗಿ ಇವತ್ತು ಮಕ್ಕಳೊಟ್ಟಿಗೆ ಮೊಮ್ಮಕ್ಕಳೊಟ್ಟಿಗೆ ಪ್ರೀತಿಯಿಂದ ಕಾಲವನ್ನು ಕಳೀತಿದ್ದಂತಹ ಜೀವ ಇವತ್ತು ಕೇವಲ ನೆನಪಾಗಷ್ಟೇ ಉಳಿದಿದ್ದಾರೆ ಅಂತೇಳಿ. ಆ ಲಕ್ಷ್ಮಮ್ಮನವರ ಆತ್ಮ ಭಗವಂತನಲ್ಲಿ ಸದ್ಗತಿಯನ್ನಾಗ್ಲಿಕ್ಕೆ ಇವತ್ತು 12 ಗಂಟೆಯ ತನಕನೂ ಸಹ ಲಕ್ಷ್ಮಮ್ಮನವರು ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಕುಳಿತುಕೊಂಡು ಇದನ್ನೆಲ್ಲವನ್ನ ಕಣ್ತುಂಬಿಕೊಂಡು ನೋಡ್ಕೊಂಡು ಇಲ್ಲೇ ಇರ್ತಾರಂತೆ. 12 ಗಂಟೆಯ ನಂತರ ಅವರು ವೈಕುಂಠದ ಕಡೆ ಪ್ರವೇಶವನ್ನು ಪಡಿತಾರೆ ಅಂತೇಳಿ. ಹಾಗಾಗಿ ಮಾರನೆಯ ದಿವಸ ವೈಕುಂಠ ಸಮಾರಾಧನೆ ಅಂತೇಳಿ ಮಾಡ್ತಕ್ಕಂಥದ್ದು ನಮ್ಮ ಹಿರಿಯವರ ಪ್ರತೀತಿ. ಅಂತೆಯೇ ಆ ಬದುಕಿನ ಬವಣೆಯನ್ನು ಸಹ ಹೊರಟಿರ್ತಕ್ಕಂತಹ ಆ ತಾಯಿಗೆ ನಮ್ಮ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ನಮ್ಮ ಆ ಪುಟಾಣಿಯ ಧ್ವನಿಯಲ್ಲಿ ಕೇಳೋಣ. ಮತ್ತೊಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡೋಣ ಅಂತ ಹೇಳಿ ಕೇಳೋಣ. ಮತ್ತೊಂದು ಗೀತೆ ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೀತಿ ಅಭಿಮಾನವನ್ನ ಸ್ವೀಕರಿಸಿದ ಧನ್ಯವಾದ. ಹಾಗೆ ತಬಲಾ ಸಾಥಿಯಲ್ಲಿ ಇರ್ತಕ್ಕಂಥ ನಮ್ಮ ಕೀಬೋರ್ಡ್ ವಾದಕರಾಗಿರ್ತಕ್ಕಂತಹ ನಮ್ಮ ಚಿಕ್ಕಪ್ಪಾಜಣ್ಣನವರಿಗೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನದ ಒಂದು ಸ್ವಾಗತವನ್ನ ಕೋರ್ತಾರೆ. ನಮ್ಮ ತಬಲಾ ವಿದ್ವಾನ್ ಚಂದ್ರಕುಮಾರ್ ಅವರನ್ನು ಸಹ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ ಧನ್ಯವಾದವನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಹಾಗೆ ನಮ್ಮ ಪುಟಾಣಿ ನಮ್ಮ ತನ್ಮಯರವರನ್ನು ಸಹ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಕೇಳೋಣ ಒಂದು ಭಕ್ತಿಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ತಾಯಿ ಚಾಮುಂಡೇಶ್ವರಿಯನ್ನ ಸ್ಮರಣೆಯನ್ನ ಮಾಡ್ತಾ ಆ ತಾಯಿಯ ಹಿರಿಮೆಯನ್ನ ಕೊಂಡಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾರೆ.
ಅಲ್ಲ, ನಮ್ಮ ಈತ ನಮನವನ್ನು ಮುಂದುವರಿಸ್ತಾ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಹಿರಿಮೆಯನ್ನು ಕೊಂಡಾಡ್ತಾ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಯಾಕೆಂದ್ರೆ ಆ ನಾಡದೇವಿ ಚಾಮುಂಡೇಶ್ವರಿಯನ್ನ ನೆನೀತಾರೆ. ಕಳೆದ ಸ್ವಲ್ಪ ದಿನಗಳ ಹಿಂದೆ ಆ ತಾಯಿಗೆ ನವದುರ್ಗಿಯಾಗಿ 9 ದಿನಗಳು ಸಹ 9 ಅವತಾರವನ್ನೆತ್ತೆ ಧರಿಯನ್ನು ಅವತರಿಸಲಿಕ್ಕೆ ಆದಿಶಕ್ತಿಯಾಗಿ ಬಂದಂತಹ ತಾಯಿ ಚಾಮುಂಡೇಶ್ವರಿಯನ್ನ ಈ ಸಂದರ್ಭದಲ್ಲಿ ನೆನೀತಾರೆ. ಅಮ್ಮನವರ ಕೃಪಾಶೀರ್ವಾದವನ್ನು ಬಯಸ್ತಾ ಲಕ್ಷ್ಮಮ್ಮನವರಿಗೆ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡೋಣ. ಮೊದಲೇ ಹೇಳಿದಾಗ ಜನಪದ ಗೀತೆ, ಭಕ್ತಿಗೀತೆ, ಭಾವಗೀತೆಗಳನ್ನ ಸಾದರಪಡಿಸ್ತಾ ಅದರೊಟ್ಟಿಗೆ ತಮ್ಗೆ ಯಾರಿಗೂ ಬೇಜಾರಾಗದೇ ಇರಲಿ ಅಂತೇಳಿ ಮಧ್ಯೆ ಒಂದೊಂದು ಹಾಸ್ಯ ಗೀತೆ, ಹಾಸ್ಯ ಸಂದರ್ಭಗಳನ್ನ ನೆನಪನ್ನು ಮಾಡ್ಕೊಳ್ಳೋಣ ಅಂತೇಳಿ. ಯಾಕೆಂದ್ರೆ ಬರೀ ಹಾಡನೆ ಆಡ್ಕೊಂಡು ಹೋಯ್ತಾ ಇದ್ರೆ ಕುಣಿಸ್ಕೊಳ್ಳೋದು ಬಹಳ ಕಷ್ಟ ಪ್ರಕಾಶನ. ಆಮೇಲೆ ಗೌಡ್ರು ಅಯ್ಯೋ ನೆಮ್ಮದಿ ಮಂಡ್ಯಕ್ಕೆ ಹೋಗೋದಿತ್ತು, ಸುಮ್ಮನೆ ಯಾಕೆ ಉಳ್ಕೊಂಡೆ ನಾನು ಇವತ್ತು ಅಂತ ಅನ್ಕೊಂಡು ಅವರು ಬೇಜಾರು ಮಾಡ್ಕೊಂಡ ಮೇಲೆ ಅಂತ ಸುಮ್ಮ ಕುಣಿಸ್ಕೋಬೇಕಲ್ಲ ಅಂತ ಅಷ್ಟೇ. ಎಲ್ಲಾರನ್ನೂ ಕುಣಿಸ್ಕೊಳ್ಳೋದ, ಇಲ್ಲಿ ಪಟಾಕಿ ಹಿಡ್ಕೊಂಡು ಇಷ್ಟೊತ್ತು ಇಲ್ಲಿ ಒಬ್ರು ಬಹಳ ಓಡಾಡ್ತಾ ಇದ್ರು, ಎತ್ತಾಗೋದ್ರು ಕಾಣೆ ಅವರು. ಯಾಕೆಂದ್ರೆ ಅವ್ರನ್ನ ಹಿಡ್ಕೊಳ್ಳೋದು, ಯಾಕೆಂದ್ರೆ ಈಗ ಮಕ್ಕಳುಗಳಿಗೆ ನಾಳೆಯಿಂದ ಪಟಾಕಿ ಒಂದು ಸಂಭ್ರಮ, ಹುಷಾರಾಗಿರ್ಲಿ, ಎಚ್ಚರಿಕೆ ವಹಿಸ್ಬೇಕು. ಅವರೇನೋ ಪಟಾಕಿ ಹೊಡಿತೀನೇನೋ ಹುಮ್ಮಸ್ಸಲ್ಲಿ ಇರ್ತಾರೆ, ನಮಗ್ ಜೀವ ಇಲ್ಲಿ ಬಡ್ಕತ್ತ ಕೂತಿರ್ತದೆ. ಅದಕ್ಕೋಸ್ಕರ ಎಚ್ಚರವಾಗಿರ್ಲಿ, ಲಿಗುವಾಗಿರ್ಲಿ ಅಂತ ಅಲ್ಲೇ ಅವರೇ ಸದ್ಯ ಕೈಲಿ ಗನ್ ಹಿಡಿದವ್ರೆ, ಈಸ್ಕೊಳ್ಳಿ ಮೊದಲು ಆ ಗನ್ನ. ನಮ್ಗೆ ಈ ಗನ್ನು ಅಂತ ಅಂದಾಗ ಹೇಳಿದ್ರೆ ನನ್ಗೊಬ್ಬ ಅಂತರ ಕಟ್ಸ್ಕೊಳ್ವ ಮಾಡ್ಬಿಟ್ಟಿದ್ದ. ನಮ್ಗೆ ಹಾಳಾದ ಮಕ್ಳಿಗೆ ಹೆಂಗೆ, ಯಾಕೆಂತಂದ್ರೆ ಯಾವ್ಯಾವ ಟೈಮಲ್ಲಿ ಹೆಂಗೆ ಆಡಾಡ್ತಾರೆ ಅಂತ ಗೊತ್ತಾಗುದಿಲ್ಲ ಹಬ್ಬ. ಅದಕ್ಕೋಸ್ಕರ ಅಂತ ಅಂದೆ ಪ್ರೀತಿಯಿಂದ ತಾವೆಲ್ಲರೂ ಸಹ ಒಂದು ಕುಳಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಿಮ್ಮೆಲ್ಲರನ್ನೂ ಸಹ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ತಮ್ಗೆ ಯಾರಿಗೂ ಬೇಜಾರಾಗದಿರ್ಲಿ ಅಂತೇಳಿ ಮಧ್ಯೆ ಒಂದೊಂದು ಹಾಸ್ಯ ಗೀತೆಗಳನ್ನ, ಹಾಸ್ಯ ಸಂದರ್ಭಗಳನ್ನ ನೆನಪನ್ನ ಮಾಡ್ಕೊಳ್ತಾ ನಮ್ಮ ಲಕ್ಷ್ಮಮ್ಮನವರ ನೆನಪು ಸ್ಥಿರವಾಗಲಿ ಅಂತೇಳಿ ಆ ತಾಯಿಗೆ, ಆ ಭಗವಂತನಲ್ಲಿ ಇವತ್ತಿನ ದಿವಸ ಅವರ ಸಾವಿಗೆ ನ್ಯಾಯವನ್ನ ಕೇಳಬೇಕಂತೆ. ಅಲ್ಲ ಭಗವಂತ ಪ್ರೀತಿಯಿಂದ ಇನ್ನೊಂದಷ್ಟು ದಿವಸ ಮುಟ್ಟಿದ್ರೆ ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಕೊಂಡು ಕಣ್ತುಂಬಿಕೊಂಡು ಕಾಲ ಕಳೆಯುವಂತಹ ಅದು ಕೊನೆಯ ದಿನಗಳಲ್ಲಿ ಇನ್ನೊಂದಷ್ಟು ದಿವಸ ಮುಟ್ಟಿದ್ರೆ ಕಣ್ತುಂಬಿಕೊಂಡು ನಗ್ನಂತ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡಿ ಹೋಗ್ತಿದ್ದಂತಹ ಜೀವವನ್ನ ಕರೆಸ್ಕೊಂಡಲ್ಲ ಭಗವಂತ. ಇದು ಧರ್ಮವೇ, ಇದು ನ್ಯಾಯವೇ ಅಂತೇಳಿ ಆ ಭಗವಂತನಲ್ಲಿ ನ್ಯಾಯವನ್ನ ಕೇಳಬೇಕು ಅಂತೇಳಿ ಇಂತಹ ಸಂದರ್ಭಕ್ಕೆ ಬಹಳ ಔಚಿತ್ಯಪೂರ್ಣವಾದಂತಹ ಒಂದು ಜನಪ್ರಿಯವಾದಂತಹ ಗೀತೆಯೊಂದನ್ನ ಸಾದರಪಡಿಸ್ತಾರೆ. ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಕೇಳೋಣ. ಓಹಿಲೇಶ್ವರ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾರೆ. ಕೃಷ್ಣಣ್ಣ ಆಗ್ಲೇ ಹೇಳ್ಬಿಟ್ಟವ್ರೆ, ನಾನು ಜಾಸ್ತಿ ಹೊತ್ತು ಕುಂತ್ಕೊಳ್ಳೋಕ್ಕಾಗೋದಿಲ್ಲ, ನಮ್ಮ ಹಾಡುಗಳೇನೇನು ಪಟ 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 ಪಟನೆ ಒಂದಾದ್ಮೇಲೆ ಒಂದು ಹಾಡ್ಬಿಡಿ ಅಂತ ಅಂದ್ಬಿಟ್ಟು, ಕೃಷ್ಣಪ್ಪ ನೀನು ಈ ಹಾಡಾಡ್ತೀನಿ, ನೆಕ್ಸ್ಟ್ ಹಾಡು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಡ್ತೀನಿ, ಯಾಕೆಂದ್ರೆ ಆಡ್ಬಿಟ್ರೆ ಎದ್ದೊಂಡೈತಿಯಲ್ಲ ಅಂತ ಅಷ್ಟೇ. ಇರ್ಲಿ ಕೇಳೋಣ. ಆ ಭಗವಂತನನ್ನ ಪ್ರಶ್ನೆಯನ್ನ ಮಾಡ್ತಾ ಈ ಸಾವು ನ್ಯಾಯವೇ ಅಂತ ಹೇಳ್ತಾರೆ. ಹೇ ಶಂಕರ ದಯಾನಿಧೇ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ತಾಯಿ ಹಾಲು ವಿಷವುದಾಗೆ ನ್ಯಾಯವೆಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ. ತಾಯಿ ಹಾಲು ವಿಷವುದಾಗೆ ನ್ಯಾಯವೆಲ್ಲಿದೆ, ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ. ಯಾವ ಪಾಪಕ್ಕೆ ಸಾವು ಕಾಡಿತೋ, ಯಾವ ಪಾಪಕ್ಕೆ ಸಾವು ಕಾಡಿತೋ, ಪರಮಾತ್ಮ ನ್ಯಾಯ ಬೇಡವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹ
ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಸೇವೆಗಾಗಿ ಕಾದ ಹೂವು ಕಸವ ಸೇರಿತೆ, ಬಾಳಿನ ಚಿಗುರಿನಲ್ಲಿ ಬಾಳಿ ಹೋಯಿತೆ. ಸೇವೆಗಾಗಿ ಕಾದ ಹೂವು ಕಸವ ಸೇರಿತೆ, ಬಾಳಿನ ಚಿಗುರಿನಲ್ಲಿ ಬಾಳಿ ಹೋಯಿತೆ. ಏನು ತಪ್ಪಿದೆ ಹೇಳಬಾರದೆ, ಏನು ತಪ್ಪಿದೆ ಹೇಳಬಾರದೆ. ಸರಿ ಏನು ಮೌನವೇ ಇದು, ಈ ಸಾವು ನ್ಯಾಯವೇ ಲಕ್ಷ್ಮಮ್ಮರ ಸಾವು ನ್ಯಾಯವೇ. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಶಿವನಾಮ ಮಂತ್ರ ಬಂದೆ ಅಮರ ಜೀವಿಗೆ, ಪರಮೇಶ ಪ್ರಾಣ ಜ್ಯೋತಿ ಮರಳಿದ್ದಾರೆಯ. ಶಿವನಾಮ ಮಂತ್ರ ಬಂದೆ ಅಮರ ಜೀವಿಗೆ, ಪರಮೇಶ ಪ್ರಾಣ ಜ್ಯೋತಿ ಮರಳಿದ್ದಾರೆಯ. ಮರಳಿದ್ದಾರೆಯ ಮರಳಿದ್ದಾರೆಯ, ಪರಮೇಶ ಪ್ರಾಣ ಜ್ಯೋತಿ ಮರಳಿದ್ದಾರೆಯ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಲಕ್ಷ್ಮಮ್ಮರ ಸಾವು ನ್ಯಾಯವೇ. ಇಂದಿರಾರಮಣ ಗೋವಿಂದ ಗೋವಿಂದ, ಆಂಜನೇಯವರದ ಗೋವಿಂದ ಗೋವಿಂದ, ನಿನ್ನ ನಂಬಿದ ಬಳಗ ಎಚ್ಚಕ್ಕಲಾಗಲಿ ಗೋವಿಂದ ಗೋವಿಂದ. ಜಯ ಹರ ನಮ ಪಾರ್ವತಿ ಪದ ಹರ ಹರ ಮಹಾದೇವ ಶಿವ ಶಂಭೋ. ಹೌದು, ಗೋವಿಂದ 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 ಅಂತೇಳಿ ಗೋವಿಂದನ ಸ್ಮರಣೆಯನ್ನ ಮಾಡ್ತಾ ದಯಮಾಡಿ ಕುಂತಿರ್ತಕ್ಕಂಥವ್ರೆಲ್ಲರಲ್ಲಿ ಮನವಿ, ಗೋವಿಂದ ಅಂತ ಬರೀ ನಾವು ಅನ್ಕೊಂಡ್ರೆ ಮಾತ್ರ ಸಾಲು. ಮುಂದೆಗಡೆ ಕುಂತಿರೋರು ಇಬ್ರು ಮಾತಾಡಕತ್ತವ್ರೆ, ನಾವ್ಯಾಕನ್ಬೇಕು ಕರ್ಸಿಲ್ವ ಅವ್ರನ್ನ ಪಾಂಡಪುರದಿಂದವ ಅಂದ್ಬಿಟ್ಟು ಹೋಯ್ತಾರೆ ಕಂತಕೋ ಅನ್ಕಂದ್ ಇಬ್ರು ಮಾತಾಡ್ಕತ್ತವ್ರೆ ಅಲ್ವವ. ಮುಂದೆಗಡೆ ಕುಂತಿರೋರು ಎಲ್ಲರಿಗೂ ಸೇರಿಸಿ ಹೇಳದ್ದು, ದಯಮಾಡಿ ಇಲ್ಲಿ ಕುಂತ್ಕೊಂಡ ಮೇಲೆ ಸುಮ್ಮನೆ ಕುಂತ್ಕೊಳ್ಳುವಂಗಿಲ್ಲವಂತೆ. ನಮ್ಮ ಲಕ್ಷ್ಮಮ್ಮನವ್ರಿಗೆ ನಾವು ಏನನ್ನೂ ಕೊಡಕ್ಕಾಗೋದಿಲ್ಲ. ಆ ಭಗವಂತ ನಾವು ಒಬ್ರು ಒಂದು ಸಾರಿ ಗೋವಿಂದ ಅಂತ ಅಂದ್ರೆ ಒಂದು ಮೆಟ್ಲನ್ನ ಮೇಲಕ್ಕೆ ಕರ್ಸ್ಕತ್ತಾನಂತೆ, ವೈಕುಂಠಕ್ಕೆ ಸೇರ್ಕೊಳ್ಳಿಕ್ಕೆ, ಸ್ವರ್ಗವನ್ನ ಪ್ರವೇಶವನ್ನ ಮಾಡ್ಲಿಕ್ಕೆ ನಮ್ದು ಒಂದು ಮೆಟ್ಲು ಅಂತ ಅಷ್ಟೇನೆ. ಭಗವಂತನ ಹೋಗಿ ಸೇರ್ಕೊಳ್ಳಿ ಅಂತ. ಯಾರಾದ್ರೂ ತೀರ್ಕೊಂಡ್ರು ಅಂತಂದ್ರೆ ಹೋಗೊಂದಿಡಿ ನಾವು ಮಣ್ಣ ಹಾಕ್ಬಿಟ್ಟದೆ ಸೌದೆ ಕೊಟ್ಬಿಟ್ಟು ಯಾಕೆ ಬರ್ತೀವಿ ಅಂತಂದ್ರೆ, ಅವ್ರಿಗೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಪಂಚಭೂತಗಳಲ್ಲಿ ಅವರು ಲೀನವಾಗ್ತಾರಲ್ಲ, ಆ ಪಂಚಭೂತಗಳ ಪಾಲನ ನಾವೂ ಸಹ ಹೋಗಿ ಒಂದಷ್ಟು ಆ ಭಗವಂತನ ಸೇವೆಯನ್ನ ಮಾಡೋದು ಬರ್ತಕ್ಕಂಥದ್ದು. ಯಾಕೆಂದ್ರೆ ಹೋಗಿ ಸೇರ್ಕವ ನಿನ್ನೂರ್ಗೆ ಅಂತೇಳಿ ಕಳಿಸ್ಕೊಡ್ತಕ್ಕಂತಹ ಒಂದು ಕಡೆಯ ದಿಗ್ದರ್ಶನ ಅಂತೇಳಿ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಲಕ್ಷ್ಮಮ್ಮನವರನ್ನ ನೆನಪನ್ನ ಮಾಡ್ಕೊಳ್ತಾ ಕೊಂಡಾಡ್ತಾ ಆ ಜೀವಕ್ಕೆ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ, ಆರೋಗ್ಯ ಬಸವ ಗೋವಿಂದ ಶಿವ ಅಂತಂದಾಗ ನಮ್ಮೊಟ್ಟಿಗೆ ನೀವು ಎಲ್ಲರೂ ಸಹ ಗೋವಿಂದನ ನಾಮಸ್ಮರಣೆಯನ್ನ ಕೊಂಡಾಡ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಒಂದು ಉತ್ತರ ಕ್ರಿಯಾದಿ ಭೂಶಾಂತಿಯ ಈ ಒಂದು ಸಂದರ್ಭದಲ್ಲಿ ಆ ಚೇತನಕ್ಕೆ ನಮ್ಮೆಲ್ಲರ ಭಕ್ತಿಯ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ, ಗಂಡಸರು ಸಾಕಷ್ಟು ಸಂಖ್ಯೆಯಲ್ಲಿ ಚಿಕ್ಕಮಳ್ಳಿನಲ್ಲಿ ಬಂದಿದ್ದೀರಿ. ಅಕ್ಕದಿರ ಸಂಖ್ಯೆ ಸ್ವಲ್ಪ ಕಡಿಮೆ. ಈ ಕಡೆಗೆ ಒಂದಷ್ಟು ಜನ ಅವ್ರೆ, ಮುಂದಗಡೆ 4 ಜನ ಕುಂತವ್ರೆ. ಬಂದವರು ಅಕ್ಕದಿರೆಲ್ಲ ದೂರದಲ್ಲೇ ಕುಂತವ್ರೆ. ಅವ್ವ ನೀವೆಲ್ಲಾರ ಕುಂತ್ಕೊಳ್ಳಿ, ನೀವು ಕುಂತಿ ಸ್ಥಳದಲ್ಲೇ ಗೋವಿಂದ ಶಿವ ಅಂದ್ರೆ ನಮ್ಗೆ ಅಷ್ಟೇ ಸಾಕು. 5,000 ಜನ ಗಂಡಸರಿರ್ಲಿ ಪ್ರಕಾಶಣ್ಣ ನಮ್ಗೇನೂ ತೊಂದರೆ ಇಲ್ಲ. ಅಕ್ಕದಿರೋ ಅವ್ವ ನೀವು 5 ಜನ ಇದ್ರೆ ಸಾಕು, ನೀವು 5,000 ಜನಕ್ಕೆ ಸಮ. ಯಾಕೆ ಅಂತಂದ್ರೆ ಒಂಥರ ಆನೆ ಇದ್ರು ಲಕ್ಷ ಹೋದ್ರು ಲಕ್ಷ ಅಂತಾರಲ್ಲ, ಹಂಗೆ ಗಂಡಸರದೇ ನಮ್ಗೆ ತೊಂದರೆ ಇಲ್ಲ. ಬತ್ತೀರಿ ಕುಂತಿರ್ತೀರಿ ಎದ್ದೊಯ್ತೀರಿ. ಆದ್ರೆ ಅಕ್ಕದಿರು ಅವ್ವ ನೀವು ಬಂದ್ ಪ್ರೀತಿ ಕುಂತ್ಕೊಂಡು 5 ಜನ ಕುಂತ್ಕೊಂಡ್ರು ಸಾಕು. ಯಾಕೆ ಅಂದ್ರೆ ಎಲ್ಲಾರ
ಊರೊಳಕ್ಕೆ ಸುದ್ದಿಗಿದ್ದಿ ಕೊಡ್ಬೇಕು ಅಂತಂದ್ರೆ ನೀವು ಯಾವ ಪೇಪರ್ನೂ ಕರೆಸಬೇಕಾಗಿಲ್ಲ, ಯಾವ ಟಿವಿಯರ್ಗೂ ಹೇಳ್ಬೇಕಾಗಿಲ್ಲ. 5 ಜನ ಕಿವಿಗಂಗ ಹಾಕಿದ್ರೆ ಸಾಕು, ಹೆಂಗೋಯ್ತೆ ಗೊತ್ತಾ ಊರೊಳಗೆ ಸುದ್ದಿ. ಪಕ್ಕದಲ್ಲಿ ಕುಂತಿರೋರ್ಗೂ ಗೊತ್ತಾಗೋದಿಲ್ಲ ಏನ್ ಮಾತಾಡ್ಕೊಂಡ್ರು ಅಂತವ. ಅಲ್ಲೇ 3 ದಿನ ಆಗೋಯ್ತದೆ, ಒಟ್ಟಾಗಿ ಗೊತ್ತಿಲ್ವಾ ಅಂದ್ಬಿಟ್ಟದೆ ಏನು ಕಳೆದ ಹಾಕ್ಬಿಡ್ತಾರೆ. ಅದಕ್ಕಂಗಂತ ಅದೇನಾರ ಆಗಲಿ ಪ್ರೀತಿಯಿಂದ ನೀವೆಲ್ಲರೂ ಬಂದು ಕುಳಿತುಕೊಂಡು ಕಾರ್ಯಕ್ರಮವನ್ನು ಕೇಳಿದ್ರೆ ನಮಗೆ ಬಹಳ ಸಂತೋಷ ಅಂತ ಸಂದರ್ಭ ಹೇಳ್ತಾರೆ. ಯಾಕೆಂದ್ರೆ ಇವತ್ತಿನ ದಿನ ಕಳೆದಿದ್ದಂಗೆನೆ ನಾಳೆ ನರಕ ಚತುರ್ದಶಿ ಎಂದು ದೀಪಾವಳಿಯನ್ನ ಆಚರಣೆಯನ್ನ ಮಾಡತಕ್ಕಂತಹ ಒಂದು ಸುದಿನ. ಹಾಗಾಗಿ ತಮ್ಮೆಲ್ಲರಿಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋಳ್ತಾರೆ. ಮುಖಪುಟದಲ್ಲಿ ಹಲವಾರು ಜನ ಸ್ನೇಹಿತರು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ದೀಪಾವಳಿಯ ಶುಭಾಶಯವನ್ನು ಕೋರ್ತಾರೆ. ನಮ್ಮ ಸ್ನೇಹಿತರು ಮುಖಪುಟದಲ್ಲಿ ಮೊನ್ನೆಯಿಂದನೂ ಒಂದು ಗೀತೆಯೊಂದನ್ನು ಬಹಳ ಅಪೇಕ್ಷೆಯನ್ನು ಪಟ್ಟು ಕೇಳ್ತಾನೆ ಇದ್ದಾರೆ. ದೂರದ ಚಾಮರಾಜನಗರದಿಂದ ನಮ್ಮ ಸೋಮಣ್ಣನವರು ನಂಜುಂಡ ಚಿತ್ರದ ನಗತೈತೆ ದೈವ ಅಲ್ಲಿ ಅಳತೈತೆ ಜೀವ ಅಲ್ಲಿ ವಿಧಿಯಾಟ ಕಂಡವರು ಯಾರೋ ಮಾನವ ಎನ್ನುವಂತಹ ಒಂದು ಜನಪ್ರಿಯವಾದಂತಹ ಒಂದು ಗೀತೆಯೊಂದನ್ನು ಈ ಸಂದರ್ಭದಲ್ಲಿ ನೆನೀತಾರೆ. ಆ ಒಂದು ಗೀತೆಯನ್ನ ಸಾದರಪಡಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕೇಳೋಣ. ನಗತೈತೆ ದೈವಾಲಿ ನಗತೈತೆ ಜೀವಾಲಿ ನಗತೈತೆ ದೈವಾಲಿ ನಗತೈತೆ ಜೀವಾಯಲ್ಲಿ ವಿಧಿಯಾಟ ಕಂಡು ಯಾರೋ ಮಾನವ. ಓ ವಿಧಿಯಾಟ ಕಂಡು ಯಾರೋ ಮಾನವ. ನಗತೈತೆ ದೈವಾಲಿ ಅಳತೈತೆ ಜೀವ ಇಲ್ಲಿ ನಗತೈತೆ ದೈವ ಅಲ್ಲಿ ಅಳತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋರ್ ಯಾರು ಮಾನವ. ಓ ವಿಧಿಯಾಟ ಕಂಡೋರ್ ಯಾರು ಮಾನವ. ಕುಣಿಸೋನು ಅಲ್ಲಿ ಕುಂತೋನೆ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹೆಂಗೆ. ಕುಣಿಸೋರು ಅಲ್ಲಿ ಕುಂತೋನೆ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹೆಂಗೆ. ನೆನೆಬಂಗೆ ಎಲ್ಲ ನಡೆದೋದ್ರೆ ಮುಂದೆ ಬರೆದೋನ್ಗೆ ಅಲ್ಲಿ ಬೆಲೆಯಲ್ಲ ತಂದೆ ವಿಧಿಯೇ. ವಿಧಿಯೇ ವಿಧಿಯಾಟ ಕಂಡೋರ್ ಯಾರೋ ಮಾನವ. ಓ ವಿಧಿಯಾಟ ಕಂಡೋರ್ ಯಾರೋ ಮಾನವ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋರ್ ಯಾರೋ ಮಾನವ. ಓ ವಿಧಿಯಾಟ ಕಂಡೋರ್ ಯಾರೋ ಮಾನವ.
ದೂರ ಮನದಾಸನೂರು ಮಡಗೋರು ಯಾರೋ ಜರಿಬ್ಯಾಡ ಯಾರ ನಿಜ ಐತೆ ದೂರ ತಿಳ್ಕೊಂಡ್ರೆ ಬಾಳು ಹಸನದ ಹಾಲು ಮುನ್ಸ್ಕೊಂಡ್ರೆ ನಿಂಗೆ ಕಡತನಕ ಗೋಳು ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋ ಯಾರು ಮಾನವ ಓ ವಿಧಿಯಾಟ ಕಂಡೋ ಯಾರು ಮಾನವ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ ವಿಧಿಯಾಟ ಕಂಡೋ ಯಾರು ಮಾನವ ಓ ವಿಧಿಯಾಟ ಕಂಡೋ ಯಾರು ಮಾನವ ಓ ವಿಧಿಯಾಟ ಕಂಡೋ ಯಾರು ಮಾನವ. ವಿಧಿಯಾಟವನ್ನ ಕಂಡವರು ಯಾರು ಅಂತೇಳಿ ಎಲ್ಲವೂ ಸಹ ನಮ್ಮ ಕೈಲೇನುವಿಲ್ಲ, ಎಲ್ಲ ಭಗವಂತನ ಲೀಲಾವೈಭವ. ಮೇಲಿಂದ ನಾವು ನೀವೆಲ್ಲರೂ ಸಹ ಬರಬೇಕಾದ್ರೆ ಭಗವಂತನ ಹತ್ರ ಖಾಲಿ ಪತ್ರಕ್ಕೆ ರುಜುವಾಗಿ ಕೊಟ್ಬಿಟ್ಟು ಬಂದಿದ್ದೇವಂತೆ. ಭಗವಂತ 4 ದಿವಸ ಭೂಲೋಕಕ್ಕೆ ಹೋಗಿ ಬರ್ತೀನಿ ಅನ್ಕೊಂಡು ಒಪ್ಪಂದ ಮಾಡ್ಕೊಂಡು ಬಂದಿದ್ದೇವಂತೆ ನಾವು ನೀವೆಲ್ಲರೂ ಸಹ. ಇವತ್ತಿಗೆ ಲಕ್ಷ್ಮಮ್ಮನವರ ಒಪ್ಪಂದ ಇವತ್ತು ಮುಗಿಸ್ಕೊಂಡು ಹೊರಟವ್ರೆ ತಾಯಿ. ಯಾಕೆ ಅಂತಂದ್ರೆ ಆ ಹಣೆಯ ಮೇಲೆ ವಿಧಿ ಲಿಖಿತ ಅಂತೇಳಿ ಬರೆದು ಕಳಿಸಿದನಂತೆ ಭಗವಂತ. ಅಷ್ಟು ದಿನಗಳು ಮಾತ್ರ ನಮ್ಮದು. ಅವನ ಆ ಆಣತಿ ಮುಗಿತಿದ್ದಂಗೆನೆ ಅರೆಗಳಿಗೆಯೂ ಸಹ ಈ ಭೂಮಿ ಮೇಲೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಹಾಗಾಗಿ ಎಲ್ಲರೂ ಸಹ ಒಂದಲ್ಲ ಒಂದು ದಿವಸ ಈ ಭೂಮಿಯನ್ನು ಬಿಟ್ಟು ಹೋಗ್ತಾ ಇರಬೇಕು ಅಂತೇಳಿ. ಹಾಗಾಗಿ ಎಲ್ಲವೂ ಸಹ ನಶ್ವರ ಅಂತೇಳಿ ಈ ಜಗತ್ತಿನ ನಾಟಕ ರಂಗದಲ್ಲಿ ನಾವು ನೀವೆಲ್ಲರೂ ಸಹ ಕೇವಲ ಪಾತ್ರಧಾರಿಗಳಾಗಷ್ಟೇ ಈ ಭೂಮಿ ಮೇಲೆ ಬಂದಿದ್ದೀವಿ. ನಮ್ಮನ್ನೆಲ್ಲ ಆಡಿಸ್ತಕ್ಕಂಥವನು ಯಾರು ಅಂತಂದ್ರೆ ಭಗವಂತ ಶ್ರೀಮನ್ನಾರಾಯಣ ಶ್ರೀಹರಿ. ಅವನ ವೈಭವವಷ್ಟೇ ನಮ್ಮ ಕೈಯಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡ್ತಾ ಸ್ನೇಹಿತರ ಮತ್ತೊಂದು ಕೋರಿಕೆ ಹೇಳೋಣ. ಹುಟ್ಟಿದವರೆಲ್ಲರೂ ಸಹ ಈ ಭೂಮಿ ಮೇಲೆ ಬದುಕಿದ್ರೆ ಮುಂದೆ ಹುಟ್ಟುವಂತವ್ರಿಗೆ ಜಾಗ ಎಲ್ಲ ಇದೆ. ಹುಟ್ಟದ ಮೇಲೆ ಎಲ್ಲರೂ ಸಹ ಸಾಯಲೇಬೇಕು ಅಂತೇಳಿ, ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಲಕ್ಷ್ಮಮ್ಮನವರು ಸಹ ಇವತ್ತು ಅವರ ಮನೆ ದೇವರಾಗಿರ್ತಕ್ಕಂತಹ ಶ್ರೀ ಬೊರೇ ದೇವರ ಆ ಪಾದಾರವಿಂದವನ್ನು ಹರಿಸಿ, ಸಿದ್ದರಾಮೇಶ್ವರನ ಪಾದಾರವಿಂದವನ್ನು ಹರಿಸಿ, ತಾಯಿ ಸೋಮಳಮ್ಮನವರ ಪಾದಾರವಿಂದವನ್ನು ಹರಿಸಿ ಸ್ವರ್ಗದತ್ತ ಪಯಣವನ್ನು ಬೆಳೆಸಿದ್ದಾರೆ. ಅವರ ನೆನಪು ಸ್ಥಿರವಾಗಲಿ, ಮತ್ತೊಂದು ರೂಪದಲ್ಲಿ ಆ ತಾಯಿ ಈ ಮನೆಯಲ್ಲಿ ನಂದಾದೀಪದಂತೆ ಹುಟ್ಟು ಬರಲಿ. ಇರುವಂತಹ ಮಕ್ಕಳು ಮೊಮ್ಮಕ್ಕಳಿಗೆಲ್ಲರಿಗೂ ಸಹ ಆ ತಾಯಿ ಸುಖದ ಆಶೀರ್ವಾದವನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಲಕ್ಷ್ಮಮ್ಮನವರ ನೆನಪನ್ನು ಕೊಂಡಾಡ್ತಾ ಆ ತಾಯಿಗೆ ಗೀತ ನಮನವನ್ನ ಸಮರ್ಪಣೆಯನ್ನು ಮಾಡೋಣ. ಲಕ್ಷ್ಮಮ್ಮ ಅವ್ವ ನೀನೆಲ್ಲಿ ಮರೆಯಾದೆಯೋ, ನಮ್ಮ ಬಿಟ್ಟು ದೂರಾದೆಯೋ, ನಿನ್ನ ನೋಡಲೆಂತೋ ಮಾತಾಡಲೆಂತೋ ನಮ್ಮಿಂದ ಮರೆಯಾದೆಯಾ ಅವ್ವ, ನಮ್ಮ ಬಿಟ್ಟು ದೂರಾದೆಯ, ಮಣ್ಣಲ್ಲಿ ಮರೆಯಾದೆಯ, ನೀನು ನಮ್ಮ ಬಿಟ್ಟು ದೂರಾದೆಯ. ಹುಟ್ಟಿದ ಮೇಲೆ ಸಾಯಲೇಬೇಕು, ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ ಬರಹ ಓ ಲಕ್ಷ್ಮವ್ವ, ವಿಧಿ ಬರೆದ ಬರಹ. ಹುಟ್ಟಿದ ಮೇಲೆ ಸಾಯಲೇಬೇಕು, ಬ್ರಹ್ಮ ಬರೆದ
ಬರಹ ಓ ಲಕ್ಷ್ಮವ್ವ ವಿಧಿ ಬರೆದ ಬರಹ ಮಕ್ಕಳು ಮೊಮ್ಮಕ್ಕಳ ಬಿಟ್ಟು ಎಲ್ಲಿಗೆ ನೀ ಹೋದೆ ಲಕ್ಷ್ಮಮ್ಮ ಅವ್ವ ಅಕ್ಕ ತಂಗೀರ ಬಿಟ್ಟು ಎಲ್ಲಿಗೆ ನೀ ಹೋದೆ ಕಾಣದ ಊರಲ್ಲಿ ನೀ ಸೇರೆ ಅವ್ವ ಕಾಣದ ಊರಲ್ಲಿ ನೀ ಸೇರೆ ನೀನು ಮಣ್ಣಲ್ಲಿ ಮರೆಯಾದೆಯ ಲಕ್ಷ್ಮವ್ವ ನಮ್ಮಿಂದ ದೂರಾದೆಯ ಅವ್ವ ಬಾರ ನೀನೆಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರಾದೆಯೋ ಮಣ್ಣಿನ ಋಣವು ತೀರಿತೆ ನಿನಗಿಂದೋ ಲಕ್ಷ್ಮಮ್ಮ ಅವ್ವ ಈ ಮನೆ ಋಣವು ತೀರಿತೆ ನಿಮಗಿಂದೋ ಮಣ್ಣಿನ ಋಣ ತೀರಿತೆ ನಿನಗೆ ಈ ಮನೆ ಋಣ ತೀರಿತೆ ಅವ್ವ ಹೋಗಿ ಸೇರವ್ವ ಸ್ವರ್ಗವ ಹೋಗಿ ಸೇರವ್ವ ನಿನ್ನೋರ ಹುಟ್ಟಿದ ಮೇಲೆ ಸಾಯಲೇಬೇಕು ಹುಟ್ಟಿದ ಮೇಲೆ ಸಾಯಲೇಬೇಕು ಬ್ರಹ್ಮ ಬರೆದ ಬರಹ ಓ ಲಕ್ಷ್ಮಮ್ಮ ವಿಧಿ ಬರೆದ ಬರಹ ನೀವು ಮಾಡಿದ ದಾನ ಧರ್ಮ ಸ್ವರ್ಗಕ್ಕೆ ದಾರಿಯಾಗಲೇ ಅವ್ವ ಲಕ್ಷ್ಮವ್ವ ನೀ ಮಾಡಿದ ದಾನ ಧರ್ಮ ಸ್ವರ್ಗಕ್ಕೆ ದಾರಿಯಾಗಲಿ ಸ್ವರ್ಗದ ಬಾಗಿಲು ತೆರೆಯಲಿ ಅವ್ವ ಸ್ವರ್ಗದ ಬಾಗಿಲು ತೆರೆಯಲೇ ನೀನು ಹೋಗಿ ಸೇರುವ ಸ್ವರ್ಗವ ತಿಮ್ಮೇಗೌಡ್ರ ಜೊತೆ ಹೋಗಿ ಸೇರುವ ಸ್ವರ್ಗವ ಹುಟ್ಟಿದ ಮೇಲೆ ಸಾಯಲೇಬೇಕು ಹುಟ್ಟಿದ ಮೇಲೆ ಸಾಯಲೇಬೇಕು ಬ್ರಹ್ಮ ಬರೆದ ಬರಹ ಓ ಲಕ್ಷ್ಮವ್ವ ವಿಧಿ ಬರೆದ ಬರಹ ಅವ್ವ ಬಾರ ನೀನೆಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರಾದೆಯೋ ನಿನ್ನ ನೋಡಲೆಂದು ಕಾಪಾಡಲೆಂದು ನಿಮ್ಮಿದ ಮರೆಯಾದೆಯ ಲಕ್ಷ್ಮವ್ವ
ನಮ್ಮ ಬಿಟ್ಟು ದೂರಾದೆಯ. ಹೌದು, ಲಕ್ಷ್ಮಮ್ಮನವರು ಕೇವಲ ನೆನಪಾಗಷ್ಟೇ ಇವತ್ತಿನ ದಿವಸ ತಾಯಿ ಉಳಿದಿದ್ದಳು. ಅವರ ನೆನಪು ಸ್ಥಿರವಾಗಲಿ, ಮತ್ತೊಂದು ರೂಪದಲ್ಲಿ ಈ ಮನೆಯಲ್ಲಿ ಆ ತಾಯಿ ಹುಟ್ಟು ಬರಲಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಸಹ ಆ ತಾಯಿಯ ಕೃಪಾಶೀರ್ವಾದ ಸಿಗಲಿ, ಅವರ ನೆನಪು ಅಮರವಾಗಲಿ ಅಂತ ಹೇಳಿ ಇಂತಹ ಜನಪ್ರಿಯವಾದಂತಹ ಗೀತೆಗಳನ್ನು ಸಾದರಪಡಿಸ್ತಾ, ಜನಪದ ಗೀತೆ, ಭಕ್ತಿಗೀತೆ, ಭಾವಗೀತೆಗಳೊಟ್ಟಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಮೊದಲೇ ಹೇಳ್ದಾಗೆ ಇದಕ್ರವ ಕುಂತ್ಕೊಳ್ರವ ನೀವಿಬ್ರುವೆ ಇದಕ್ಕೆ ತೊಯ್ತಾ ಇದ್ದೀರಿ. ನೋಡಿದ್ರು ಅವರು ಅಷ್ಟೊತ್ತಿಂದವ, ಯಾಕೆಂದ್ರೆ ನಮ್ಮ ಮಾಡಿ ಆಡ್ಲಿಲ್ವಲ್ಲ, ಇನ್ಯಾಕೆ ಕುಂತ್ಕರದ ನಾವು ತಾನೇ ಅನ್ಕೊಂಡದ್ದು. ಮೆಲ್ಲಗೆ ಅವರು ಜಾಗ ಖಾಲಿ ಮಾಡ್ತಾರೆ ಅವ್ರೆ. ಅಕ್ಕ ಎಲ್ಲಾರ್ಗು ಸರಿಯಾಗಿ ತಂದು ಕೊಟ್ರು ಪ್ರಾರಂಭದಲ್ಲೇನೆ. ಯಾಕೆಂದ್ರೆ ಎಲ್ಲಡಕ್ಕೆ ಕಾಫಿ ಟೀ ಕೊಟ್ಟು ಕುಣಿಸ್ಕೋಬೇಕು. ಎಲ್ಲಡಕ್ಕೆ ಕೊಡ್ಲಿಲ್ಲ ಅಂತಂದ್ರೆ ಅಕ್ಕ ಇಲ್ಲಿ ಮಾತಾಡ್ಕೊಳಿಕ್ಕಿಲ್ಲ, ಅಕ್ಕದಿರು ಮನೆ ತಕ ಹೋಯ್ತಾರೆ. ಹೋಗಿದ್ದಕ್ಕ ನಾವು ರೊಟ್ಟಿ ತಕ್ಕೆ ಎಲೆ ಗತಿ ಇರ್ಲಿಲ್ವಾ, ಹಂಗೆ ಬಂದಕ್ಕನ್ ಬಾ ಅಂತ ಅನ್ಕೋತಾರೆ. ಒಂದ್ ಲೋಟ ಕಾಫಿ ನೀರ್ ಗತಿ ಇರ್ಲಿಲ್ವ, ನೋಡ್ದಂಗ್ ಹೋದ್ರು ಕನ್ ಬಾ ಮಾತಾಡಿಸ್ಬೇಕಾಯ್ತಕ್ಕನ ಅಂತ ಅನ್ಕೊಂಡು ಹಸ್ಕಳ್ದ ಹಾಕ್ಬಿಡ್ತಾರೆ. ಹಂಗೆ ಈಗ ಹಾಕ್ದಿರಿ ಇಬ್ರು ಇಲ್ಲಿ ಶುರು ಮಾಡ್ಕೋದು. ಈಗ ಅಲ್ಲೇ ಪಾಂಡಪುರದಲ್ಲಿ PSSಗೆ ಫ್ಯಾಕ್ಟ್ರಿ ನಡೀತಾ ಇದೆ, ಚಿಕ್ಕಮಳ್ಳಿಲಿ ಇಲ್ಲೊಂದು ಫ್ಯಾಕ್ಟ್ರಿ ಶುರು ಆಯ್ತಾ ಇದೆ. ಈಗ ಆ ಫ್ಯಾಕ್ಟ್ರಿ ತವು ರಚ್ಚಾರ ಈಚೆಗೆ ಬರ್ತದೆ, ಈ ಫ್ಯಾಕ್ಟ್ರಿ ತವು ರಚ್ಚು ಈಚೆಗೆ ಬರುವುದಿಲ್ಲ. ಎಲ್ಲ ಗಸ ನಗದ್ಬಿಟ್ಟು ನುಂಗ್ತಾ ಇರೋದೆ ಹಂಗೇನೆ. ಹಂಗೆ ಅವ ಇರ್ಲಿ ಸುಮ್ನಂಗಂತ ಅಂತ ಅಂದೆ. ಹಾಕಳ್ರಿ, ಎಲ್ಲ ಅಡಿಕೆ ಹಾಕಬೇಕು. ಎಲ್ಲ ಅಡಿಕೆ ಹಾಕಂದಾದ್ಮೇಲೆ ಚೆನ್ನಾಗದೆ ಪ್ರಕಾಶನ. ಹೆಂಗೆ ಅಂತಂದ್ರೆ ಈ ನಾಲ್ಗೆ ಕೆಂಪತ್ತಿದ್ದಂತ ನೋಡ್ಬೇಕಲ್ಲ, ಚೆನ್ನಾಗಿ ನೋಡ್ತಾರೆ. ಹೆಂಗೆ ಈತ ಕಿರಿಕ ನಿಂಗು ಅಂತಾರೆ, ನಾಲ್ಗೆ ಇನ್ನೊಸಿ ಸುಣ್ಣ ಹಾಕಬೇಕಾಗಿತ್ತೆ ನಕ್ಕನ ಅಂತ. ಅಯ್ಯಾ ಸುಣ್ಣ ಚೆನ್ನಾಗಬೇಕಂತ ಸುಮ್ಮಿರು, ಅಂಬಡಿಯಲ್ಲೇ ತಂದ್ಬಿಟ್ಟವ್ರೆ, ನಾಲ್ಗೆಲ್ಲ ಉರಿತದಕ್ಕನ ಅಂತ ಅಂತ. ಇರ್ಲಿ ಸುಮ್ಮನೆ, ಏನಾರ ಆಗಲಿ ಬಂದವ್ರನ್ನ ಪ್ರೀತಿಯಿಂದ, ಇದನ್ನ ಬಾವಣಿಕೆ ಅಂತ ಕರೀತಾರೆ ನಮ್ಮ ಹಿರಿಯರು. ಯಾಕೆಂದ್ರೆ ಮನೆ ತಕ್ಕ ಬಂದಂಥವ್ರನ್ನ ಪ್ರೀತಿಯಿಂದ ಬಾವಣಿಸ್ ಕಳಿಸ್ತಕ್ಕಂಥದ್ದು ನಮ್ಮ ಹಿರಿಯವರ ಪ್ರತೀತಿ. ಅದಕ್ಕೋಸ್ಕರ ಹಂಗಂತ ಅಂತ ಅಂದೆ. ಅವ ಪ್ರೀತಿಯಿಂದ ಬಂದಿದ್ದೀರಿ. ನಾನು ಮೊದಲೇ ಹೇಳಿದೆ, ಗಂಡಸರದು ನಮಗ್ ಲೆಕ್ಕ ಇಲ್ಲ, ನೀವು ಬಂದು ಕುಂತ್ಕಂದ್ರೇನೆ ಬಹಳ ಸಂತೋಷ ಅಂತ. ಅಕ್ಕ ಹೆಂಗಾರಾಗ್ಲಿ, ನಾಳೆಗೆ ಬೇರೆ ಹಬ್ಬ ಏನೋ ಬಂದು ಹಬ್ಬ ಕುಂತದೆ, ಕರ್ಕಬೇಕಲ್ಲ, ಹಂಗೆ ಕರ್ಕಬೇಕದ ತಾರ್ಸಿ ಗುಡ್ಸಿ ಮಾಡೋದು. ಹಬ್ಬ ಅಂದ್ರೆ ಗಂಡಸರಿಗೊಂತಾರ ಹಬ್ಬನೇ ಬಹಳ ಖುಷಿ. ಯಾಕೆಂದ್ರೆ ಅಲ್ಲೂ ಕಡ್ಡಿ ಚುಚ್ಕೊ ಬರ್ಬೋದಲ್ಲ, ನಾವು ನಮಗ್ ಖುಷಿ. ಅಕ್ಕದಿರ ಪಾಪ ಹೊಸಿ ಕಷ್ಟ ಅಲ್ಲ, ಯಾಕೆ ಅಂದ್ರೆ ತಾರ್ಸಿ ಗುಡ್ಸಿ ಮಾಡ್ಬೇಕಲ್ಲ. ಗುಡ್ಸಿ ಅದ್ರಲ್ಲವೇ ತುಂಬಡಿವಾಗ ಯಾರ ಬಂದಿ ನೋಡ್ಬಿಟ್ರಂತೂ ಅಕ್ಕದಿರ್ನ ಅಂದ್ರ ಕಟ್ಸ್ಕರದೇ ಅವರು. ಅವ್ವ ನಿಮ್ ಕಷ್ಟ ಯಾರ್ಗ ಬಯ್ಯಡಿಕ, ಅದು ಗಂಡಸರು ಬಂದಾರ ತುಂಬೋಡ್ಕೊಡಿಕೆ ನಿಮ್ಗೆ ಬರೋದಿಲ್ಲ. ಆಮೇಲೆ ಹಾಕದಿರಿ ಹಂಗೆ ಅಂದ್ರೆ ಈ RCC ಶೀಟ್ ಗೀಟ್ ಆದ್ರೆ ಸುಮಾರಾಗಿ ಹಂಗ ಬಳ್ಕೊಬಿಡ್ತಾರೆ. ನಾಡಂಚನ ಮನೆಗಳು ಏನಾರ ಆಗಬಿಟ್ರಂತೂ, ಅದ್ರಲ್ವೇ ರೋಡ್ ಪಕ್ಕದ ಮನೆಗಳು ಏನಾರ ಆಗಬಿಟ್ರೆ ದುಂಬು ಹೊಡಿತಾ ಇದ್ರೆ ಆ ಹೊರಗಡೆಯಿಂದ ಯಾರ ಅಕ್ಕ ಅನ್ಕ ಬಂದ್ರೆ ಯಾರಪ್ಪ ಅಂತ ತಿರುಗದ್ರೆ ಹಂಗೇನೆ ಏನ್ ಒಳ್ಳೆ ಚೌಡವು ನೋಡ್ದಂಗ ಆಯ್ತದೆ. ಒಳ್ಳೆ ಕೆಳಗೆ ಬರ್ಲಮುಂಡಿ ಹಾಕ್ಬಿಟ್ಟದೆ, ತಲೆ ಕಟ್ಟಿರೋ ಪಟ್ಟಿಯ ಒದರ್ಬಿಟ್ಟದೆ, ಮೂಗುಂಡ್ರು ಅಂಡೆ ಒಳಿಕೆ ಕೈಯ ಹಾಕಿದ್ರೆ ನೊಗ ಕಿತ್ಕ ಬಂದಂತ ಬರ್ತಾ ಇರ್ತದೆ ಹಂಗೇನಿ. ಯಾಕೆ ಅಂದ್ರೆ ಕಷ್ಟ ಬೀಳಾರ ನೀವು, ಅದಕ್ಕ ಹಂಗಂತ ಅಂದೆ. ಗಂಡಸರು ದುಂಬುದು ಹೊಡ್ಕೊಡಿಕ್ ಬರೋದಿಲ್ಲ. ನಿಮ್ ಕೆಲಸ ಅಟ್ಟಿ ಒಳಗ್ ಮಾಡ್ಕರ್ರಿ ಅಂತ ಕಡದ ಹೊಂಟಾಯ್ತೀವಿ. ಪಾಪ ನಿಮ್ ಕಷ್ಟ ಹೇಳಾರ ಯಾರವ, ಹೇಳಕ್ ತೀರ್ಸಾರ ಯಾರು. ಆಮೇಲೆ ಹೆಂಗೋ ದುಂಬುದೋಳು ಹೊಡೆದು ಬಿಡಾರ, ಅದಾದ್ಮೇಲೆ ಹಿಂದಗಡೆನೆ ತಾರ್ಸಿ ಗುಡ್ಸಿ ಮಾಡ್ಬೇಕಲ್ಲ, ಅದಿನ್ನೂ ಕಷ್ಟ. ಅಯ್ಯೋ ಬೇಡ ಕಷ್ಟ. ಒಟ್ಟಿಲಿರೋ ಪಾತ್ರೆ ಪಗಡೆ ಪನ್ಮಾಸ ಎಲ್ಲ ತೆಗೆದು ಬೀದಿ ಒಳಗೆ ತುಂಬ್ಕಂದದೆಯ ನಲ್ಲಿ ನೀರು ಬಿಡ್ತಾರ. ಅವ್ರ ಮನೆ ತಕ ಹೋಯ್ತಾನೆ ಇರೋದೆ, ಅಣ್ಣ ನೀರ್ ಯಾವಾಗ ಬಿಟ್ಟಿಯೇ, ಕುಡಿಕು ನೀರ್ ಮುಡಿಕಂದಿಲ್ಲ ಕಣ ಅಣ್ಣ, ನೀರ್ ಯಾವಾಗ ಬಿಟ್ಟಿ ಅನ್ಕೊಂಡ್ ಹೋಯ್ತಾನೆ ಇರೋದೆ. ಪಾಪ ಬಣ್ಣ ಎಲ್ಲಾರ್ಗು ಹೇಳಿ ಸಾಕಾಗಿ ಹೋಗಿರ್ತದೆ. ಸಂಜೆ ಹೊತ್ಕಂತಾರೆ, ಅವ್ವಾ ಮೋಟ್ರ್ ಸುಟ್ಟೋಗ್ಬಿಟ್ಟದಕ್ಕ ನಮ್ಮ ಇವತ್ತು ಬುಡಕ ಆಗುದಿಲ್ಲ ಅಂತ. ಮುಗಿದೋಯ್ತು ಹಂಗೇನಿ ಕಷ್ಟ ಅವ್ವ. ಅದಕ್ಕೋಸ್ಕರ ಹಂಗಂತ ಅಂದೆ, ನೀವು ಕಷ್ಟ ಬೀಳೋರು. ನಾಳೆಗೆಲ್ಲ ಹಬ್ಬ ಹುಣ್ಣಿಮೆನೆ, ದೀಪಾವಳಿ ಶುರು ಆಯ್ತು ಅಂತ ಅಂತಂದ್ರೆ, ಯಾಕೆಂದ್ರೆ ದಸರಾ ಶುರು ಆಯ್ತು ಅಂತಿದ್ದಂಗೆ ಹಬ್ಬಗಳ ಸಾಲು ಶುರು. ಇನ್ ಯುಗಾದಿ ಗಂಟನವೇ ಒಂದಾದ್ಮೇಲೊಂದು ಹಬ್ಬಗಳ ಪರಂಪರೆ. ಯಾತಕ್ಕೆ ನಮ್ಮ ಹಿರಿಯಕರು ಈ ಹಬ್ಬ ಹುಣ್ಣಿಮೆ ಜಾತ್ರೆ ಉತ್ಸವ ಇವನ್ನೆಲ್ಲನೂ ಕೊಟ್ಟವ್ರೆ ಅಂತ ಅಂದ್ರೆ, ಎಲ್ಲಾರು ಪ್ರೀತಿಯಿಂದ ಹಿಂಗೆ ಒಂದ್ ಕಡೆ ಸೇರ್ಕೊಳ್ಳಿ, ಕಷ್ಟ ಸುಖ ಹಂಚ್ಕೊಂಡು ನಗನಗತ ಬಾಳ್ವೆಯನ್ನ ಮಾಡ್ಲಿ ಅಂತ ಅಂದ್ಬಿಟ್ಟು ಇಂತಹ ಕುರುಹುಗಳನ್ನ ನಮಗೆ ಕೊಡುಗೆಯಾಗಿ ಕೊಟ್ಟುಬಿಟ್ಟು ಹೋಗೋರೆ ಇವತ್ತು. ಅದೇ ರೀತಿ ಅಂತಹ ಕುರುಹುಗಳನ್ನ ನಾವು ಮುಂದಿನ ತಲೆಮಾರಿಗೆ ಕೊಡ್ತಾ ಅದರಲ್ಲಿ ಆ ಬದುಕನ್ನ ಕಟ್ಕೊಳ್ಳುವಂತಹ ಕಾಲ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೇಳೋಣ. ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಒಂದು ಗೀತೆ,
ಹೊನ್ನೊತ್ತದಯ್ಯ, ಹುಲಿವಾನದಯ್ಯ, ಎಣ್ಣೆ ಮಜ್ಜನದಯ್ಯ, ಮಲೆ ಮಹದೇಶ್ವರನ ವೈಭವವನ್ನು ಕೊಂಡಾಡ್ತಾ. ಯಾಕೆ ಅಂತಂದ್ರೆ ದೀಪಾವಳಿ ಅಂತಂದ್ರೆ ಉಖೇ 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 ಅಂತೇಳಿ ಭಗವಂತನನ್ನು ಕೊಂಡಾಡ್ತಕ್ಕಂತಹ ಒಂದು ಪುಣ್ಯದ ಆ ಕಾರ್ತಿಕ ಮಾಸದ ಪೂರ್ಣ ಆ ಭಗವಂತನಿಗೆ ಕೊಂಡಾಡ್ತಾ ಹಾಲರವಿ ಬಂದು 101 ಹಾಲರವಿ ಬಂದು ಅಂತ ಹೇಳ್ತಾರೆ. ಹಾಲರವಿಯಿಂದ ಪ್ರಾರಂಭವಾಗುವಂತ ಅಯ್ಯನ ಉತ್ಸವ ಇಡೀ ನಾಡಿನಾದ್ಯಂತ ಉಖೇ ಉಖೇ ಅಂತೇಳಿ ನಡೀತಕ್ಕಂತಹ ಸಂದರ್ಭದಲ್ಲಿ ಆರಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜುಮಲೆ 77 ಮಲೆ ಎಲ್ಲ ವಾಸವಾಗಿರ್ತಕ್ಕಂಥ ನನ್ನ ಪಾದಿ ಏಳುಮಲೆ ಎತ್ತಗೆ ಮಾಯ್ಕಾರ ಮಾದೇವನ ಪಾದ ಪೊನ್ಸಲ್ಲಿ ಉಖೇ ಅಂತಪ್ಪ. ಉಖೇ ಮಾದಮಲಯ, ಉಖೇ ಮಾದಪ್ಪ, ಉಖೇ ಮಾಯ್ಕಾರ. ಸುಮಾರು ಜನ ಬಾಯ ಕೊಡ್ತಾ ಇಲ್ಲ. ಅಯ್ಯಾ ಇನ್ನು ಉಗಿ ಅನ್ನೋ ಟೈಮ್ ಆದದಲ್ಲ, ಆಮೇಲೆ ನಿಧಾನ ಕನ್ಕರದ ಅಂತಲೇನೋ ಅನ್ಬೇಕು. ನೀ ಬಿದಾಕರವ ಪ್ಯಾಕೆಟ್ ಹಿಡ್ಕೊಂಡು ಇಬ್ರು ಹಿಂಗ್ ದುರು ನೋಡ ಈರ್ಭದ್ರ ಸ್ವಾಮಿ ಕುಣಿಸ್ತಾರೆ ನೋಡ್ತಾರಲ್ಲ, ಹಂಗ್ ನೋಡ್ತಾ ಇದ್ದೀರಿ ನೀವು. ನೀವು ಉಗಿ ಅಂತ ಇದ್ದೀರೋ ಇಲ್ಲಾಂದ್ರೆ ಹೊಗೆ ಅಂತ ಇದ್ದೀರೋ ಕುಂತ್ಕೊಂಡು ಅಲ್ಲಿ. ಅದೇನಾರ ಆಗ್ಲಿ, ನಾಳೆ ದೀಪಾವಳಿ ಜಾತ್ರೆಗೆ ದುಡ್ಡಾದ ಮಾಡ್ಕರಿ ಕುಂತಿರೋಂಗೆ ಪ್ಯಾಕೆಟ್ಗೆ ಸರಿಯಾಗಿ ತಂದು ಕೊಟ್ಟವ್ರೆ, ಒಳಗೆ ತೆಗೆದೆಲ್ಲ ತುಂಬಕರ್ರವ. ನಮ್ಮ ಪುಟಾಣಿಯ ಧ್ವನಿಯಲ್ಲಿ ಕೇಳೋಣ ಮಲೆ ಮಹದೇಶ್ವರನ ಒಂದು ಜನಪ್ರಿಯವಾದಂತಹ ಒಂದು ಗೀತೆ, ಹಾಲರವಿ ಬಂದು 101 ಹಾಲರವಿ ಬಂದು. ಹಾಲರವಿ ಬಂದೋ 101 ಹಾಲರವಿ ಬಂದೋ, ಹಾಲರವಿ ಮ್ಯಾಲೋವಿನ ದಂಡೆ ಬಾಲಾಡಿ ಬಂದೋ, ಹಾಲರವಿ ಬಂದೋ 101 ಹಾಲರವಿ ಬಂದೋ, ಹಾಲರವಿ ಮ್ಯಾಲೋವಿನ ದಂಡೆ ಬಾಲಾಡಿ ಬಂದೋ, ಹಾಲರವಿ ಮ್ಯಾಲೋವಿನ ದಂಡೆ ಬಾಲಾಡಿ ಬಂದೋ, ಹಾಲರವಿ ಬಂದೋ 101 ಹಾಲರವಿ ಬಂದೋ, ಹಾಲರವಿ ಮ್ಯಾಲೋವಿನ ದಂಡೆ ಬಾಲಾಡಿ ಬಂದೋ, ಹಾಲರವಿ
ರೂಪದಲ್ಲಿ